ಗೈಸ್, ಮತ್ತೆ ಇವತ್ತಿನ ವ್ಲಾಗ್ಗೆ ಅಂದರೆ ವಿಡಿಯೋಗೆ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲ ಗೈಸ್. ಇವತ್ತು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ 9 ಬಿಗ್ ನ್ಯೂಸ್ ಆಫ್ IPL ಗೈಸ್. ಇದು ನಾನು ಹೇಳ್ದಾಗ ಬರ್ತಾ ಇರೋದು. ನೆಕ್ಸ್ಟ್ ಹೋದ ವಿಡಿಯೋದಲ್ಲಿ ವ್ಯೂಸ್ ಕೊಟ್ಟಿದ್ದೀರಾ, ಈ ವಿಡಿಯೋಗೂ ವ್ಯೂಸ್ ಕೊಡಿ ಮತ್ತು ಶೇರ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟೇ. ಇವಾಗಿನ ಮುಂದಿನ ಇದಕ್ಕೆ IPL ಇದಕ್ಕೆ ಹೋಗೋಣ ಗೈಸ್. ಇವತ್ತು ಫಸ್ಟ್ ನ್ಯೂಸ್ ಹೇಳಕ್ಕೆ ಹೋಗ್ತಿದ್ದೀನಿ. ಅದು ಏನಂದರೆ KKR ವರ್ಸಸ್ MI. ಅದು ಏನಂದರೆ ಇವತ್ತು ಹೆಡ್ ಟು ಹೆಡ್ ಅವರ ಪೊಸಿಷನ್ ಬಂದ್ಬಿಟ್ಟು MIದು 10, KKRದು 6. ಅವರ MIದು ರನ್ ರೇಟ್ 1.163 ಮತ್ತು KKRದು 0.308. ಅವರ ಮತ್ತು KKRದು ತುಂಬ ಗೆದ್ಕೊಂಡ್ಬಂದಿದ್ದಾರೆ. ಮುಂಬೈ ಎರಡು ಮ್ಯಾಚು ಸೋತಿದ್ದಾರೆ. ಇವಾಗ ನೋಡೋಣ ಈ ಮ್ಯಾಚಲ್ಲಿ ಏನಾಗುತ್ತೆ. ಈ ಮ್ಯಾಚ್ ನಡೀತಾ ಇರೋದು ವಾಂಖೇಡೆ ಸ್ಟೇಡಿಯಂ ಮತ್ತು ಈ ಮ್ಯಾಚ್ ನಡೆಯೋದು 7:30 PM. ಟಾಸ್ ಆಗೋದು 7 PM ನೋಡೋಣ. ಈ ಮ್ಯಾಚ್ ನಾನು ಪ್ರೀಟ್ ಮಾಡ್ತಾ ಇರೋದು KKR ಗೆಲ್ಲುತ್ತೆ ಅಂತ. ನೋಡೋಣ ಇವಾಗ ಏನಾಗುತ್ತೆ. ನಾನು ಸೆಕೆಂಡ್ ನ್ಯೂಸ್ ಹೋಗೋಣ ಗೈಸ್. ಇವಾಗ ಸೆಕೆಂಡ್ ನ್ಯೂಸ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ನ್ಯೂಸ್ ಅಂದರೆ ಅವರ KKR ಪ್ಲೇಯರ್ ಒಬ್ಬ ಲಾಸ್ಟ್ ಮ್ಯಾಚ್ ಅವೈಲೇಬಲ್ ಇಲ್ಲಿಲ್ಲ. ಇವಾಗ ಈ ಮ್ಯಾಚಲ್ಲಿ ಅವೈಲೇಬಲ್ ಇದ್ದಾನೆ. ಅವನೇ ನಮ್ಮ ಸುನಿಲ್ ನಾರಾಯಣ್, ಮಿಸ್ಟ್ರಿ ಸ್ಪಿನ್ನರ್. ಅವನು ಫಿಟ್ನೆಸ್ಸು ಲೆಗ್ ಇಂಜರಿ ಆಗಿತ್ತು. ಅದರಿಂದ ಹೋದ ಮ್ಯಾಚ್ ಇರಲಿಲ್ಲ. ಈ ಮ್ಯಾಚ್ ಅವೈಲೇಬಲ್, ಫುಲ್ ಫಿಟ್ನೆಸ್ 100% ಇದ್ದಾನೆ. ಅವ ಬ್ಯಾಟರ್ ಓಪನರ್ ಬರ್ತಾನೆ ಮತ್ತು ಮಿಸ್ಟ್ರಿ ಸ್ಪಿನ್ನರು. ನೋಡೋಣ ಈ ಮ್ಯಾಚ್ ಏನು ಮಾಡ್ತಾನೆ ಸುನಿಲ್ ನಾರಾಯಣು. ಮತ್ತು ಅಪ್ಡೇಟ್ ಇದೆ ಗೈಸ್, 100% ಫಿಟ್ನೆಸ್ ಐತೆ ಒಂದು. ಅದಕ್ಕೋಸ್ಕರ ಈ ಮ್ಯಾಚ್ ಅವೈಲೇಬಲ್ ಇದ್ದಾನೆ. ಯಾವ ಪ್ಲೇಯರ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇವನ್ನ ಹಾಕೊಂತಾರೋ ಗೊತ್ತಿಲ್ಲ ಗೈಸ್. ಅದು ಅವಾಗ ಗೊತ್ತಾಗೋದು ಪ್ಲೇಯಿಂಗ್ ಲೆವೆಲ್ ಮಾಡಿದಾಗ. ಆದರೆ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದು KKR ಗೆಲ್ಲುತ್ತೆ ಈ ಮ್ಯಾಚು ಅಂತ ಅಷ್ಟೇ. ಇನ್ನು ಥರ್ಡ್ ನ್ಯೂಸ್ ಏನಂದರೆ ನಮ್ಮ ಬೂಮ್ರಾ ಇವತ್ತು ಮುಂಬೈಯಲ್ಲಿ ಅವೈಲೇಬಲ್ ಇರಲ್ಲ. ಏನಕ್ಕಂದರೆ ಅವ್ರಿಗೆ ಬ್ಯಾಕ್ ಬೋನ್ ಇಂಜುರಿ ಆಗಿದೆ. ಅದು ಬಂದಿರೋದು NCA ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಿಂದ ಬಂದಿದೆ. ಅವರು ಇನ್ನೂ ಇಂಜುರಿ ಆಗಲ್ಲ. ಮಿಡ್ ಎಲ್ಲ ಎಂಡಿಂಗ್ ಏಪ್ರಿಲಲ್ಲಿ ಅವರು ರಿಕವರ್ ಆಗಿ ನಮ್ಮ ಮುಂಬೈ ಟೀಮಲ್ಲಿ ಬರ್ಬೋದು ಅಂತ ಇವಾಗ ನ್ಯೂಸ್ ಬಂದಿರೋದು. ಅದಕ್ಕೋಸ್ಕರ ಇದು ನಾನು ಮಾಡಿದ್ದು ಮುಂಬೈ ವರ್ಸಸ್ KKR. NCAಯಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಮತ್ತು ಮುಂಬೈ ಅವ್ರಿಗೆ ಡಿಸಪಾಯಿಂಟೆಡ್ ಆಗ್ತಾಯಿದೆ ಬೂಮ್ರಾ ಇಲ್ಲಿಗಿಂದ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಏಪ್ರಿಲ್ ಎಂಡಿಂಗಲ್ಲಿ ಬೂಮ್ರಾ ಅವ್ರು ಬರ್ತಾರಾ ಇವಾಗ ಗೊತ್ತಿಲ್ಲ ಗೈಸ್. ಇವಾಗ ಈ ಮ್ಯಾಚಲ್ಲಿ ಅವೈಲೇಬಲ್ ಇರಲ್ಲ. ಅದಕ್ಕೋಸ್ಕರ ಈ ನ್ಯೂಸ್ನ ನನಗೆ ಸಿಕ್ಕಿತ್ತು. ಅದಕ್ಕೆ ಇವಾಗ ಈ ನ್ಯೂಸ್ನ ಹೇಳ್ತಾ ಇರೋದು ಗೈಸ್ ಅಷ್ಟೇ. ಇವಾಗ ಫೋರ್ತ್ ನ್ಯೂಸ್ ಹೇಳಕ್ಕೆ ಹೋಗ್ತಾ ಇರೋದು. ಅದು ನಮ್ಮ ಲಾಸ್ಟ್ ಮ್ಯಾಚ್ GT ವರ್ಸಸ್ MI. ಪಾಂಡ್ಯ ಅವರಿಗೆ ಲಾಸ್ಟ್ ಸ್ಲೋ ರೇಟ್ ಬಾಲಿಂಗ್ ಮಾಡೋದ್ರಿಂದ BCCI ಅವರು 12 lakhs ಫೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಪಾಂಡ್ಯ ಅವರು ಆ ಫೈನ್ನ ಕಟ್ಟಬೇಕು. ಲಾಸ್ಟ್ ಮ್ಯಾಚ್ ಅಂತೂ ಮುಂಬೈ ಅಂತೂ ಸೋತೆ ಹೋಗ್ಬಿಟ್ಟಿದ್ದಾರೆ. ಆದರೆ ಗೆದ್ದಿದ್ದು ಮಾತ್ರ GT ಗುಜರಾತ್ ಟೈಟನ್ಸ್. ಮತ್ತು ಸ್ಲೋ ರೇಟು ಏನಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಗೈಸ್. ನೀಟಾಗಿ ಮಾಡ್ತಾಯಿದ್ರು ಫಸ್ಟೆಲ್ಲ. ಇವಾಗ ಏನಕ್ಕೆ ಸ್ಲೋ ರೇಟ್ ಆಯಿತೋ ಗೊತ್ತಿಲ್ಲ. ಮತ್ತು BCCI ಅವರು ಕ್ಯಾಪ್ಟನ್ ಆಗಿ ಮುಂಬೈ ಅವರ ಹಾರ್ದಿಕ್ ಪಾಂಡ್ಯ ಅವರಿಗೆ 12 ಲಕ್ಷ ರೂಪಾಯಿ ಫೈನ್ ಕಟ್ಟಲಿ ಎಂದು BCCI ಅವರು ಫೈನ್ ಹಾಕಿದ್ದಾರೆ. ಅದರಿಂದ ಫಿಫ್ತ್ ನ್ಯೂಸ್ ಹೇಳಕ್ಕೆ ಹೋಗ್ತಿದ್ದೀನಿ. ಅದು ನಮ್ಮ DC ವರ್ಸಸ್ SRH ಮ್ಯಾಚಲ್ಲಿ DC ಗೆದ್ದಿದೆ. ಅದು SRH ಟಾರ್ಗೆಟ್ ಕೊಟ್ಟಿದ್ದು 163/10. ಮಿಚೆಲ್ ಸ್ಟಾರ್ಕ್ ಒಳ್ಳೆ ಬಾಲಿಂಗ್ ಮಾಡಿ ವಿಕೆಟ್ ತೆಗೆದು DC ಅವರಿಗೆ ಜಯಗೊಳಿಸಿದ್ದಾರೆ. ಅದು DC ಹೊಡೆದಿರೋದು 166 runs per 3 wickets. ನಾವು ಹೇಳ್ದಂಗೆ ನಿನ್ನೆ KL ರಾಹುಲ್ ಆಡಿ 100% ಫಿಟ್ನೆಸ್ ಇದ್ದು ನಿನ್ನೆ ರನ್ಸ್ ಹೊಡ್ಕೊಂಡು ಕೊಟ್ಟಿದ್ದಾರೆ DC ಅವರಿಗೆ. ಅವರ ಪಾಯಿಂಟ್ಸ್ ಟೇಬಲ್ ಬಂದ್ಬಿಟ್ಟು 2 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚು ಗೆದ್ದಿದ್ದಾರೆ DC ಅವರು. ಅವರ ರನ್ ರೇಟ್ ಬಂದ್ಬಿಟ್ಟು +1.320 ಇದೆ. ಅವರ ಟೋಟಲ್ ಪಾಯಿಂಟ್ಸ್ 4 ಪಾಯಿಂಟ್ಸ್ ಇದೆ ಅಷ್ಟೇ. ಇವಾಗ SRH ಬಗ್ಗೆ ಹೋಗೋಣ. SRH ಅಂದರೆ ಗೈಸ್ ನೆನ್ನೆ ಏನೂ ಆಡಿಲ್ಲ. ಮತ್ತು SRH ಅಲ್ಲಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನು, ಅನಿಕೇತ್ ಶರ್ಮಾ, ಕ್ಲಾಸನ್ನು ಎಲ್ಲ SRH 8th ಪ್ಲೇಸ್ ಆಗಿದ್ದಾರೆ. ಅವರ ರನ್ ರೇಟ್ ಬಂದ್ಬಿಟ್ಟು -0.871. ಅವರ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು 3 ಮ್ಯಾಚ್ ಆಡಿದ್ದಾರೆ, ಒಂದೇ ಗೆದ್ದಿರೋದು, 2 ಮ್ಯಾಚ್ ಸೋತಿದ್ದಾರೆ. ಎಲ್ಲ ಟೀಮ್ಸ್ಗಳು SRHನ ಬೀಟ್ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು SRHನ ಈ ಸತಿ ಸೋಲಿಸಲೇಬೇಕೆಂದು ಇದು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವಾಗ SRH ಏನು ಮಾಡ್ತಾರೋ ಗೊತ್ತಿಲ್ಲ. ಅವರ ಪ್ಲೇಯರ್ಸು ಪ್ರಾಕ್ಟೀಸ್ ಮಾಡಲೇಬೇಕು ತುಂಬ.
ಮತ್ತು ಟ್ರಾವೆಲ್ಸ್ ಸೈಡು ನೆನ್ನೆ ಏನು ಆಡಿಲ್ಲ ಗೈಸ್ ಅಷ್ಟೇ. ಇವಾಗ ನೆಕ್ಸ್ಟು ಇವಾಗ ನಾನು ಏನು ಹೇಳಕೊಡ್ತೀನಿ ಅಂದರೆ ಇದು 6th ನ್ಯೂಸು. SRH ನೆನ್ನೆ ನೋಡ್ದಂಗೆ SRH ಮತ್ತು DC ಮ್ಯಾಚ್ ಇತ್ತು, ಅದರಲ್ಲಿ ಗೆದ್ದಿರೋರು SRH ಆವಾಗಲೇ ಹೇಳಿದ್ದೀನಿ. ಇವಾಗ ಅವರ ಗೈಸ್ ಹೋದ ಸೀಸನ್ ನೋಡಬೇಕಾಯ್ತು SRH ಎಷ್ಟು ಸ್ಕೋರ್ ಮಾಡ್ತಿದ್ರು ಗೈಸ್, 300 ಹತ್ತತ್ರ ರನ್ಸ್ ಹೋಯ್ತಿದ್ರು. ಆದರೆ ಈ ವರ್ಷ 163ಗೆ ಆಲ್ ಔಟ್ ಆಯ್ತವ್ರೆ. ಯಾರು ಪ್ಲೇಯರ್ಸ್ ಆಡ್ತಿಲ್ಲ, ಬಾಲಿಂಗ್ ಅಟ್ಯಾಕು ಚೆನ್ನಾಗಿಲ್ಲ, ಏನೂ ಇಲ್ಲ ಗೈಸ್. ಆದರೆ DC ಬಂದ್ಬಿಟ್ಟು ಫಸ್ಟ್ ಮ್ಯಾಚೇ ಮಸ್ತ್ ಮ್ಯಾಚ್ ಹೊಡೆದು ಮತ್ತು ಸೆಕೆಂಡ್ ಮ್ಯಾಚು ಹೊಡೆದು ಟಾಪ್ ಆಫ್ ದಿ ಸೆಕೆಂಡ್ ಟೇಬಲ್ ಇದ್ದಾರೆ. ಫಸ್ಟ್ ಇರೋದು RCB, ಸೆಕೆಂಡ್ ಇರೋದು DC. ಮತ್ತು ಇವಾಗ ಪಾಯಿಂಟ್ಸ್ ಟೇಬಲ್, ರನ್ ರೇಟ್ ಎಲ್ಲ ಚೆನ್ನಾಗಿದೆ ಅವ್ರದ್ದು DCದು. ಇವಾಗ ನನಗೆ ಹೇಳಕೊಟ್ಟಿರೋದು ಒಂದು ಖುಷಿ ವಿಷಯ ಗೈಸ್, ಖುಷಿ ವಿಷಯ ಅದು CSK ಬಗ್ಗೆ. CSK ಅವರು ರನ್ ರೇಟು ಚೆನ್ನಾಗಿಲ್ಲ, ಏನೂ ಇಲ್ಲ, ತಲಾ ಅಂದ್ಕೊಂಡೆ. ಇವಾಗ ತಲಾ ಫಾರ್ ಎ ರೀಸನ್ ಆಗಿಬಿಟ್ಟೈತೆ. ಅವರ ರನ್ ರೇಟ್ ಬಂದ್ಬಿಟ್ಟು -0.77 ರನ್ ರೇಟ್ ಆಗಿದೆ. ಅವರು ಏನು ಗೈಸ್ ಏನು ಅಂತವ್ರು ಗೈಸ್, ಈ ಥರ ತಲಾ ಮಾಡಿದ್ರೆ ಏನು ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ 6 ರನ್ಸ್ ಗೈಸ್, CSK 6 ರನ್ ಏನು ಕೊಡ್ತಿಲ್ಲ ಗೈಸ್. ಅವರು ಗೊತ್ತಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. CSK ಇನ್ ಟ್ರಬಲ್ ಗೈಸ್. DCನೇ ಪರವಾಗಿಲ್ಲ ಗೈಸ್, ಟಾಪ್ ಆಫ್ ದಿ ಟೇಬಲ್ ಬಂದ್ಬಿಟ್ಟು ಅವ್ರು ಸೆಕೆಂಡ್ ಪ್ಲೇಸಲ್ಲಿ. ಇವ್ರು ನೋಡ್ರೆ 7th ಗೈಸ್. ಇನ್ನೊಂದು ಏನು ಗೊತ್ತಾ ಗೈಸ್, 7th ಪ್ಲೇಸು ಇನ್ನೊಬ್ಬ ಪ್ಲೇಯರ್ ಇದ್ದಾನೆ, ತಲಾ ಫಾರ್ ಎ ರೀಸನ್, ಅದು 7th. ರನ್ ರೇಟ್ ಬಂದ್ಬಿಟ್ಟು 0.77, ಅದು ತಲಾ ಫಾರ್ ಎ ರೀಸನ್. ಏನು ಗೈಸ್ ಮಾಡ್ತಾವ್ರು CSK ಅವರು ಗೊತ್ತಿಲ್ಲ. ಒಟ್ಟಿನಲ್ಲಿ CSK ಅವರು ಈ ಸೀಸನ್ ಅಂತೂ 7th ಅಲ್ಲೇ ಬಿದ್ದಿರ್ತಾರೆ, ತಲಾ ಫಾರ್ ಎ ರೀಸನ್. ಅವ್ರು ಅಂದ್ಕೊಂಡೇ ಬಂದಿರೋದು, ನಾವು ಹೆಂಗೆ ಅಂದ್ಕೊಂಡ್ಬಂದಿರೋ ಈ ಸಲ ಕಪ್ ನಮ್ಮದೇ ಆಗುತ್ತೆ ಗೈಸ್. ಆದರೆ ಅವ್ರದ್ದು ತಲಾ ಫಾರ್ ಎ ರೀಸನ್, ಅದು 77 ಪಾಯಿಂಟ್ಸ್ ಟೇಬಲ್. ಏನು ಗೊತ್ತಿಲ್ಲ, ಒಂದು ಮ್ಯಾಚ್ ಗೆಲ್ಲಕ್ಕಾಗ್ತಿಲ್ಲ, ಏನಿಲ್ಲ. ಏನೋ ಹೇಳಕೊಟ್ಟಿರೋದು ಒಂದು ಖುಷಿ ವಿಷಯ, ಅದೇ ನಮ್ಮ RCB ವರ್ಸಸ್ GT. ಅದು 2nd ಏಪ್ರಿಲ್ ಇರೋದು. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೆಂಗಳೂರು at 7:30 PM. ಟಾಸ್ ಬಂದು 7 o'clockಗೆ ಮ್ಯಾಚ್ ಸ್ಟಾರ್ಟ್ ಆಗೋದು. 7:30 PM ಅದು ಹೆಡ್ ಟು ಹೆಡ್ ಆಗೋದು. RCB 3 ಸತಿ ಗೆದ್ದಿದ್ದಾರೆ, GT ಅವರು 2. 5 ಮ್ಯಾಚಲ್ಲಿ RCB 3, GT 2. ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ, ಬಾಲಿಂಗ್ ಲೈನಪ್ಪು ಚೆನ್ನಾಗಿದೆ RCBದು. ಆದರೆ GTದು ಒಂದು ಖುಷಿ ವಿಷಯ ಏನಂದರೆ ಗೈಸ್, ಬಾಲಿಂಗ್ ಲೈನಪ್ಪು ಚೆನ್ನಾಗಿದೆ, ಬ್ಯಾಟಿಂಗ್ ಗೊತ್ತಿಲ್ಲ. ಬ್ಯಾಟಿಂಗ್ ಆಡ್ತಾರೋ ಇಲ್ವೋ, ಎಷ್ಟು ಟಾರ್ಗೆಟ್ ಕೊಡ್ತಾರೋ ಗೊತ್ತಿಲ್ಲ ಗೈಸ್. ಇವಾಗ RCBದವರು ಪ್ಲೇಯಿಂಗ್ ಲೆವೆಲ್ಲು 2 ಮ್ಯಾಚ್ ಗೆದ್ದಿದ್ದಾರೆ. ಅವರ ಪ್ಲೇಯಿಂಗ್ ಲೆವೆಲ್ ಬಂದು ಏನು ಚೇಂಜ್ ಆಗಲ್ಲ. GTದು ಏನು ಚೇಂಜ್ ಆಗಲ್ಲ ಪ್ಲೇಯಿಂಗ್ ಲೆವೆಲು. ನಾನು ಅನ್ಸ್ಕೊಂಡಂಗೆ GTದು ಮತ್ತು RCBದು ಏನು ಚೇಂಜ್ ಆಗಲ್ಲ. ಇದು ಮ್ಯಾಚ್ ನಡೆಯೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದು ಹೆಡ್ ಟು ಹೆಡ್ ಗೈಸ್, ಹೈ ಸ್ಕೋರಿಂಗ್ ಮ್ಯಾಚ್ ಆಗಿರುತ್ತೆ, ಒಳ್ಳೆ ಮ್ಯಾಚ್ ಇರುತ್ತೆ ನೋಡಿ ಗೈಸ್. ಆದರೆ ಈ ಮ್ಯಾಚ್ನ ಸಪೋರ್ಟ್ ಮಾಡೋದೇ ಒಂದೊಂದರಲ್ಲಿ RCB ಗೈಸ್. ಅಷ್ಟೇ ಇವತ್ತಿನ ಇದು ನ್ಯೂಸ್ ಆಫ್ 9 ಬಿಗ್ ಆಫ್ IPL. ಇದು ನಾನು ಹೇಳೋಕ್ಕೋಗ್ತಿರೋದು ಪಾಯಿಂಟ್ಸ್ ಟೇಬಲ್ ಬಗ್ಗೆ. ಫಸ್ಟ್ ಇರೋದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, 2 ಮ್ಯಾಚು ಗೆದ್ದವ್ರೆ, ಪ್ಲಸ್ ರನ್ ರೇಟು 4 ಪಾಯಿಂಟ್ಸ್. DCದು 2 ಮ್ಯಾಚು ಗೆದ್ದವ್ರೆ, 2 ಗೆದ್ದವ್ರೆ, ಪ್ಲಸ್ ರನ್ ರೇಟ್ 4 ಪಾಯಿಂಟ್ಸ್. LSTಗೆ ಬಂದ್ಬಿಟ್ಟು ನೋಡಿದ್ರೆ 2 ಮ್ಯಾಚ್ ಆಡೋರೆ, 1 ಮ್ಯಾಚ್ ಗೆದ್ದವ್ರೆ, 1 ಮ್ಯಾಚ್ ಸೋತವ್ರೆ. ಅವ್ರದ್ದು ಪ್ಲಸ್ ರನ್ ರೇಟ್ ಐತೆ 2 ಪಾಯಿಂಟ್ಸ್ ಅವ್ರದ್ದು. GTಗೆ ನೋಡೋಕೆ ಹೋದರೆ ಗೈಸ್, ಅವ್ರದ್ದು ಸೇಮೇ, 2 ಮ್ಯಾಚ್ ಆಡೋರೆ ಮತ್ತು 1 ಗೆದ್ದವ್ರೆ, 1 ಸೋತವ್ರೆ. ಅವರ ಪ್ಲಸ್ ರನ್ ರೇಟೇ ಅವ್ರದ್ದು 2 ಪಾಯಿಂಟ್ಸ್. ಪಂಜಾಬ್ ನೋಡೋಕೆ ಬಂದರೆ ಅವ್ರದ್ದು ಒಂದೇ ಮ್ಯಾಚ್ ಆಗಿರೋದು, ಅದೊಂದು ಗೆದ್ದವ್ರೆ ಮತ್ತು ಅವ್ರದ್ದು ಪ್ಲಸ್ ರನ್ ರೇಟ್ ಆಗಿದೆ 2 ಪಾಯಿಂಟ್ಸ್. KKR ಬಂದ್ಬಿಟ್ಟು ಗೈಸ್, KKR 2 ಮ್ಯಾಚಸ್ ಆಡೋರೆ, 1 ಮ್ಯಾಚ್ ಗೆದ್ದವ್ರೆ, 1 ಮ್ಯಾಚ್ ಸೋತವ್ರೆ. ಅವರ ರನ್ ರೇಟ್ ಬಂದ್ಬಿಟ್ಟು ಮೈನಸ್ಸಲ್ಲಿ ನಡೀತೈತೆ. ಇದು ಹೇಳಕ್ಕೆ ಬರ್ತಾ ಇರೋದು ತಲಾ ಫಾರ್ ಎ ರೀಸನ್. 7th CSK ಅವರು, ಅವ್ರದ್ದು 3 ಮ್ಯಾಚ್ ಆಡೋರೆ, 1 ಮ್ಯಾಚ್ ಗೆದ್ದವ್ರೆ, 2 ಮ್ಯಾಚ್ ಸೋತವ್ರೆ. 1 ಮ್ಯಾಚ್ ಸೋತಿರೋದು ನಮ್ಮ ಮೇಲೆ, RCB ಮೇಲೆ. ಅವರ ರನ್ ರೇಟ್ ಬಂದ್ಬಿಟ್ಟು ಮೈನಸ್ಸು. SRH ನೋಡೋಕೆ ಹೋದರೆ ಗೈಸ್, ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ. SRH ಬಂದ್ಬಿಟ್ಟು 3 ಮ್ಯಾಚ್ ಆಡೋರೆ, 1 ಮ್ಯಾಚ್ ಗೆದ್ದವ್ರೆ, 2 ಮ್ಯಾಚ್ ಸೋತವ್ರೆ. ಅವರ ಬಂದ್ಬಿಟ್ಟು ರನ್ ರೇಟು ಮೈನಸ್ಸು. ಪಾಯಿಂಟ್ಸ್ ಬಂದ್ಬಿಟ್ಟು 2, CSK ಪಾಯಿಂಟ್ಸ್ ಬಂದ್ಬಿಟ್ಟು 2. RRದು 3 ಮ್ಯಾಚಸ್ ಆಡೋರೆ, 1 ಮ್ಯಾಚ್ ಗೆದ್ದವ್ರೆ, 2 ಮ್ಯಾಚ್ ಸೋತವ್ರೆ. ಮೈನಸ್ ರನ್ ರೇಟು ಮತ್ತು 2 ಪಾಯಿಂಟ್ಸ್. ಮುಂಬೈದು ಗೈಸ್, ಮುಂಬೈದು ಹೇಳೋಕ್ಕಾಗಲ್ಲ, ನಂಗೆ ಬೇಜಾರಾಗ್ತೈತೆ ಮುಂಬೈ ಮೇಲೆ. 5 ಸತಿ ಟ್ರೋಫಿ ಗೆದ್ದಿರೋರು, ಲಾಸ್ಟ್ ಟೇಬಲ್ ಆಫ್ ದಿ ಇದ್ರಲ್ಲಿ ಬಿದ್ದವ್ರೆ. 2 ಮ್ಯಾಚ್ ಆಡೋರೆ, 2 ಮ್ಯಾಚು ಸೋತಿದ್ದಾರೆ, ಮೈನಸ್ಸು 0 ಪಾಯಿಂಟ್ಸು ಗೈಸ್. ಅಷ್ಟೇ ಇವತ್ತಿನ ವಿಡಿಯೋ. ಈ ಬಿಗ್ 9 ಆಫ್ IPL ಇಲ್ಲಿಗೆ ಮುಗೀತಾ ಇದೆ. ಇವತ್ತು ನ್ಯೂಸ್ ಏನೇನು ಹೇಳಿದ್ನೋ ಅದೆಲ್ಲ ನಿಜ ಆಗುತ್ತೆ ಗೈಸ್. ಓದೋದು ನ್ಯೂಸ್ ಹೇಳಿದ್ದು ಎಲ್ಲ ನಿಜ ಆಗುತ್ತೆ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ನಾವು